ಪಾರ್ಟ್ 1 ವಿಡಿಯೋ ನೋಡೋದಕ್ಕೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿದ್ದೀನಿ. ಯು ಕ್ಯಾನ್ ಆಲ್ಸೋ ಕ್ಲಿಕ್ ಆನ್ ದಿ ಪಾಪ್-ಅಪ್ ಐಕಾನ್ ವಿಚ್ ಇಸ್ ಜಸ್ಟ್ ಅಬೌವ್ ದಿಸ್ ವಿಡಿಯೋ ಟು ವಾಚ್ ದಿ ಪ್ರೀವಿಯಸ್ ವ್ಲಾಗ್. ನಮ್ಮನೆ ಲಕ್ಷ್ಮಿ ಕೂರಿಸಿದಾಯಿತು. ಪೂಜೆ ಒಂದು ಮಾಡಬೇಕು. ಪೂಜೆ ಆದಮೇಲೆ ಅಡುಗೆಗೆಲ್ಲ ರೆಡಿ ಮಾಡಿದ್ದೀವಿ. ಅಂದರೆ ಒಬ್ಬಟ್ಟೊಂದು ಮಾಡಿಕೊಂಡು ಊಟ ಮಾಡಬೇಕು. ಸೊ ಇದು ನಮ್ಮ ಮನೆ ಲಕ್ಷ್ಮಿ. ಆ್ಯಕ್ಚುಲಿ ತುಂಬ ಟೈಮ್ ಆಗೋಗಿದೆ. ಬೇಗ ಪೂಜೆ ಮಾಡಬೇಕಾಗಿತ್ತು. ಈ ಎಲ್ಲ ಕೆಲಸಗಳು ಮಾಡಿಕೊಂಡು ತುಂಬ ಲೇಟ್ ಆಗೋಯಿತು. ಇವಾಗ ಅರ್ಜೆಂಟ್ ಬೇಗ ಸ್ವಲ್ಪ ಪೂಜೆ ಮಾಡಿಬಿಟ್ಟು ಊಟ ಮಾಡಬೇಕು. ಶಸ್ತ ಇನ್ನು ಊಟ ಮಾಡಿ ಜಿಜ್ಜು ಹೊಯ್ಕೊಂಡು ರೆಡಿ ಆಗಬೇಕಲ್ಲಮ್ಮ. ಇವಾಗ ಎದ್ದಿದೆ ಅದು ಬಂಗಾಳಿ. ಈಗ ಸರಿ ತಿಂದು ಸ್ನಾನ ಮಾಡಿಕೊಂಡು ರೆಡಿ ಆಗಿಬಿಡುತ್ತೆ. ಲಂಗ ಬ್ಲೌಸ್ ಹಾಕ್ಕೊಂಡು ಅಲ್ವಾ ಕಂದ? ಶಸ್ತಂದು ಬ್ರೇಕ್ಫಾಸ್ಟಿಗೆ ದೋಸೆ ಕೊಟ್ಟಿದ್ದೆ. ಇವಾಗ ಬ್ರೇಕ್ಫಾಸ್ಟ್ ಆಗಿದೆ. ಮಧ್ಯಾಹ್ನ ದೋಸೆ ತಿಂದು ಮಾಡ್ಕೊಂಡಿದ್ದು. ಇವಾಗ 1 o'clock ಎದ್ದಿದ್ದಾಳೆ. ಇವಾಗ ಸರಿ ತಿನ್ನಿಸ್ಬಿಟ್ಟು ಸ್ನಾನ ಮಾಡಿದ್ರೆ ಇನ್ನೊಂದು ಮಲಗ್ತಾಳೆ. ಸೊ ಸಂಜೆ ಯಾರಾದರೂ ಗೆಸ್ಟ್ಗಳು ಬಂದಾಗ ಆರಾಮಾಗಿ ಆಟ ಆಡೋದಕ್ಕೂ ಸರಿ ಹೋಗುತ್ತೆ. ಆ್ಯಕ್ಚುಲಿ ಇದು ಚೆಂಡು ಹೂವು ಯೂಸ್ ಮಾಡಿ ಡೆಕೋರೇಷನ್ ಮಾಡೋಕ್ಕೆ ಟ್ರೈ ಮಾಡಿದ್ದು. ಅದು ಯಾಕೋ ತುಂಬ ಕೆಟ್ಟದಾಗಿ ಕಾಣಿಸ್ತಿತ್ತು. ರಿಯಲ್ ಫ್ಲವರ್ಸ್ ಅದನ್ನು ಕೆಟ್ಟದಾಗಿ ಕಾಣಿಸ್ತಿತ್ತು. ಸೊ ಅದು ಬೇಡ ಅಂತೇಳಿ ಇದು ಲೋಟಸ್ದು ಪ್ಲಾಸ್ಟಿಕ್ ತೊಗೊಂಬಂದು ಹಾಕಿದ್ದು. ಇವಾಗ ರಿಯಲ್ ಫ್ಲವರ್ಸ್ ಚೆನ್ನಾಗಿರುತ್ತೆ ಅಂತ ಅದೇ ಯೂಸ್ ಮಾಡಿ ಅಂದ್ಕೊಂಡ್ವಿ. ಯಾಕಂದ್ರೆ ರಿಯಲ್ ಕಮಲಾಗೆ ಪೇ ಮಾಡೋಕ್ಕೆ ಸಿಕ್ಕಾಬಡೆ ಕಾಸ್ಟ್ಲಿ. ಚೆಂಡು ಹೂವೇ ಕಾಸ್ಟ್ಲಿ ತುಂಬ ಇತ್ತು. ಇದಾಗಲ್ಲ ಅಂದರೆ ಸುಮ್ಮನೆ ಆಗಿದ್ವಿ. ಬಟ್ ಅದು ತುಂಬ ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ ಅಂತೇಳಿ ಇದು ತೊಗೊಂಬಂದಿದ್ದು. ಇದೊಂದು ನೀಟಾಗಿ ಡಿಸೆಂಟಾಗಿ ಕಾಣಿಸ್ತಿದೆ. నేను ಒಂದು ಅಷ್ಟೊತ್ತು ಟೈಮ್ ವೇಸ್ಟ್ ಮಾಡಿದ್ದಾಯಿತು. ಅಟ್ಲೀಸ್ಟ್ ಇದು ನೆನ್ನೆನಾದರೂ ತೊಗೊಂಬಂದಿದ್ರೆ ಎಷ್ಟೋ ಟೈಮ್ ಸೇವ್ ಆಗಿದೆ. ಪೂಜೆ ಎಲ್ಲ ಆಯಿತು. ಈಗ ಸಂಜೆ ಆಗೋಯ್ತು. ಪಿಕ್ಕಾಗಿ ಒಂದು ಸ್ವಲ್ಪ ರೆಡಿ ಆಗಿಬಿಟ್ಟು ಶಸ್ತ್ರನ ರೆಡಿ ಮಾಡಬೇಕು. ಕುಂಕುಮಕ್ಕೆಲ್ಲ ಬರ್ತಾರಲ್ವ, ಸೊ ಬೇಗ ರೆಡಿ ಆಗೋಣ ಅಂತ ಒಂಚೂರು ಟೈಮ್ ಸಿಕ್ಕಿದೆ. ಸೊ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಫೇಸ್ ವಾಶ್ ಮಾಡಿಕೊಂಡೆ. ಇವಾಗ ನೀಟಾಗಿ ಟಿಶ್ಯೂಯಿಂದ ಫುಲ್ಲು ಫೇಸ್ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆಯಿಂದ ಕೆಲಸ ಮಾಡಿ ಫುಲ್ ಟಯರ್ಡ್ ಆಗೋಗಿತ್ತು. ರಾತ್ರಿ ಮಲಗಿದ್ದು 3 ಗಂಟೆ. ಸೇಮ್ ಸ್ಟೆಪ್ಸ್ ನಾನು ಲಾಸ್ಟ್ ಟೈಮ್ ಏನು ಮಾಡಿದ್ನೋ ಅದೇ ಥರ ಮಾಯ್ಶ್ಚರೈಸ್ ಮಾಡ್ಕೊತಾ ಇದ್ದೀನಿ. ಫಸ್ಟು ಇವತ್ತು ಆ್ಯಕ್ಚುಲ್ ಲಿಕ್ವಿಡ್ ಫೌಂಡೇಶನ್ ಯೂಸ್ ಮಾಡಿಕೊಂಡು ಮೇಕಪ್ ಮಾಡ್ಕೊಳ್ಳೋಣ ಅಂತ. ಈ ಹಬ್ಬ ಅಂದರೆ ಖುಷಿನೂ ಇರುತ್ತೆ, ಜೊತೆ ಫುಲ್ ರಿಸ್ಕು ಇರುತ್ತೆ. ಎಸ್ಪೆಷಲಿ ಈ ಥರ ಎಲ್ಲ ದೇವರಿಗೆಲ್ಲ ರೆಡಿ ಮಾಡಿ ಪೂಜೆ ಎಲ್ಲ ಮಾಡಬೇಕು ಅಂದರೆ ಇಟ್ ಈಸ್ ಸೋ ಟೈಮ್ ಟೇಕಿಂಗ್. ನಾನು ಯೂಸ್ ಮಾಡೋದು ಲ್ಯಾಕ್ಮಿ 925 ವಿತ್ ಪ್ರೈಮರ್ ಮಿಕ್ಸ್ ಫೌಂಡೇಶನ್ನು. ಎಲ್ಲರ ಹತ್ರನೂ ಇರುತ್ತೆ ಅಂದ್ಕೊತೀನಿ. ನಾನು ಎಷ್ಟೊಂದು ವರ್ಷದಿಂದ ಚೇಂಜ್ ಅಂದರೆ
ಖಾಲಿ ಆದಮೇಲೆ ಚೇಂಜ್ ಮಾಡ್ಕೊಂಡಿದ್ದೀನಿ. ಇದು ಖಾಲಿ ಆದಾಗ ಮತ್ತೆ ರೀಸ್ಟಾಕ್ ಮಾಡ್ಕೊತೀನಿ. ಇದು ಆಲ್ಮೋಸ್ಟ್ ಖಾಲಿ ಆಗ್ತಾ ಬಂದಿದೆ ಇವಾಗೇನು ತುಂಬ ಮೇಕಪ್ ಎಲ್ಲ ಮಾಡ್ಕೊಳೋದಿಲ್ಲ, ಅಷ್ಟು ಬಿಡು ಕೂಡ ಇಲ್ಲ. ಎಲ್ಲರೂ ಹೊರಗಡೆ ಹೋಗಂಗಿದ್ರೆ ಯಾವ್ದಾನ ಮದುವೆಗಳಿಗೆ ಅದು ಸಿಂಪಲ್ ಸೆಲೆಬ್ರೇಷನ್ಸ್ ಅಷ್ಟೇ. ಒಂಥರ ಕ್ಯಾಮ್ರಾಗ ಅಷ್ಟು ಕಂಫರ್ಟಬಲ್ ಇಲ್ಲ, ಅದಕ್ಕೆ ನಾನು ನಕ್ಕೊಂಡು ಮಾತಾಡೋದಕ್ಕೆ ಬರಲ್ಲ. ಫುಲ್ ಯಾವಾಗ ಸೀರಿಯಸ್ ಮುಖನೇ ಇಟ್ಕೊಂಡಿರ್ತೀನಿ. ತಂಗು ಒಂದು ಲಂಗ ತೋರಿಸಿದ್ನಲ್ವ ಲಂಗ ಬ್ಲೌಸು, ಅದನ್ನು ಹಾಕಿ ರೆಡಿ ಮಾಡಬೇಕು. ಬ್ಲೆಂಡರು ಇದರಲ್ಲಿ ಆಲ್ರೆಡಿ ಸ್ವಲ್ಪ ನೀರಲ್ಲಿ ಸೋಪ್ ಮಾಡಿ ಇಟ್ಕೊಂಡಿದ್ದೀನಿ. ಡೈರೆಕ್ಟ್ ಬ್ಲೆಂಡರ್ ಯೂಸ್ ಮಾಡಿಬಿಡಿ, ಎಸ್ಪೆಷಲಿ ಫಾರ್ ಫೌಂಡೇಶನ್. ಫುಲ್ಲು ಡ್ರೈ ಆಗೋಗುತ್ತೆ. ಜೊತೆಗೆ ನಾನು CC ಕ್ರೀಮ್ ಎಲ್ಲ ಹಾಕಿದ್ರೆ ಡ್ರ್ಯಾಗ್ ಮಾಡಿದ್ರೆ ನಡೆಯುತ್ತೆ, ಬಟ್ ಫೌಂಡೇಶನ್ ಹಾಕಿದಾಗ ಯು ಹ್ಯಾವ್ ಟು ಬ್ಲೆಂಡ್, ಇಲ್ಲಾಂದರೆ ಫುಲ್ಲು ಕೇಕಿ ಆಗೋಗುತ್ತೆ. ಬ್ಲೆಂಡ್ ಅಂದರೆ ಇದು ಡ್ಯಾಬ್ ಮಾಡಬೇಕಷ್ಟೆ, ಹಿಂಗೆ ಎಳಿಬಾರ್ದು, ಉಜ್ಜಬಾರ್ದು. ಜಸ್ಟ್ ಯು ಹ್ಯಾವ್ ಟು ಡ್ಯಾಬ್ ಇಟ್. ಮಳೆ ಬರೋಂಗಾಗಿ ಫುಲ್ ಕತ್ಲಾಗೋಗಿದೆ. ಫೋಟೋಸ್ ಹೆಂಗೆ ಬರುತ್ತೋ ಫಂಕ್ಷನ್ನಾಗಿ ಏನಾದರೂ ಒಂದು ಫೋಟೋ ಇಲ್ಲ ಅಂದರೆ ಸಖತ್ ಬೇಜಾರಾಗುತ್ತಲ್ಲ. ಒಂದು ಹೊಸ ಔಟ್ಫಿಟ್ ಹಾಕ್ಕೊಂಡ್ರು ಅಷ್ಟೇ. ನೆಕ್ ಆ್ಯಂಡ್ ಇಯರ್ಸ್ ಮರಿಬೇಡಿ, ಅಲ್ಲಿಗೂ ಮಾಯಿಶ್ಚರೈಸ್ ಮಾಡಿ ಜೊತೆಗೆ ಲೈಟಾಗಿ ಫೌಂಡೇಶನ್ನು ಹಾಕಿ ಇದೆ. ಚಿಕ್ಕ ಐಬ್ರೋಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಟೈಮ್ ಬೇಕು ಸೆಟ್ ಆಗೋದಕ್ಕೆ. ಅದಾದಮೇಲೆ ರಿಮೂವ್ ಮಾಡೋದಕ್ಕೆ ಮನ್ಸು ಬರಲ್ಲ, ಅಷ್ಟು ಚೆನ್ನಾಗಿ ಹೋಗಿರುತ್ತೆ. ಇವಾಗ ಹಾಕಿದ ತಕ್ಷಣ ಸ್ವಲ್ಪ ಅನಿಸುತ್ತೆ, ಸೈಡ್ ಜಾಸ್ತಿ ಆಯಿತು ಅನಿಸುತ್ತೆ. ದೆನ್ ಐ ಶ್ಯಾಡೋ ಪ್ಯಾಲೆಟ್ ಗೋಲ್ಡನ್ನೇ ಇದಕ್ಕೂ ಹಾಕೊಂಡ್ಬಿಡ್ತೀನಿ. ಇವತ್ತು ಗೋಲ್ಡಲ್ಲಿ ಅದೇ ಸ್ವಲ್ಪ ಶಿಮರಿ ಇರೋದು ಈ ಶೇಡ್ ಹಾಕೋತಾ ಇದ್ದೀನಿ. ನನಗೆ ಕಾಣಿಸ್ತಿದ್ದಿಲ್ಲ, ತುಂಬ ಲೈಟಾಗಿ, ನಾನು ಜಾಸ್ತಿ ಎಲ್ಲ ಹಾಕಲ್ಲ, ವೆರಿ ಲೈಟ್ ಹಾಕಲ್ಲ. ಹಾಕೋದಕ್ಕೆ ರೀಸನ್ ಬಂದು ಫೌಂಡೇಶನ್ ಹಾಕಿರ್ತೀವಲ್ವ, ಅಲ್ಲಿ ಹಂಗೆ ಖಾಲಿ ಬಿಟ್ಬಿಟ್ರೆ ಫುಲ್ ಲೈನ್ಸ್ ಬರುತ್ತೆ. ನಾವು ರೆಪ್ಪೆ ಹೆಂಗೆ ಕ್ಲೋಸ್ ಮಾಡಿರ್ತೀವೋ ಕಣ್ಣುಗಳನ್ನ, ಅಷ್ಟಕ್ಕೆ ಲೈನ್ಸ್, ಫೌಂಡೇಶನ್ ಒಂದು ಲೈನ್ ಫಾರ್ಮ್ ಆಗಿರುತ್ತೆ. ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ಅಷ್ಟೇ ನಾನು ಎಲ್ಲಾದರೂ ಫಂಕ್ಷನ್ಗೆ ಹೋದ್ರೆ ಹಚ್ಕೊಂಡಿಲ್ಲ. ನಾನು ಹಾಕಿದ್ರೂ ಯಾವಾಗಲೂ ಗೋಲ್ಡ್ ಅಷ್ಟೇ ಯೂಸ್ ಮಾಡೋದು. ಹೈಲೈಟರ್ ಹಾಕ್ಕೊಬಿಡ್ತೀನಿ, ಅದಕ್ಕೆ ಮತ್ತೆ ಯಾರು ಓಪನ್ ಮಾಡ್ತಾರೆ. ಪ್ಯಾಲೆಟಲ್ಲಿ ಈಗೇನು ಗೋಲ್ಡನ್ ಕಲರ್ ಸೆಕೆಂಡ್ ಶೇಡ್ ಯೂಸ್ ಮಾಡಿ ಹೈಲೈಟರ್ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬ್ಲಷ್. ಐಲೈನರ್ ಹಾಕೊಂಡಿಲ್ಲ ನಾನು, ಮತ್ತೆ ಬಿಟ್ಟಿದೆ ಬ್ಲಷ್. ನಾನು ಯಾವ ಲಿಪ್ಸ್ಟಿಕ್ ಶೇಡ್ ಯೂಸ್ ಮಾಡ್ತೀನಿ ಅದರಲ್ಲೇ ಒಂಚೂರು ತೊಗೊಂಡು ಅದನ್ನೇ ಬ್ಲಷ್ ಆಗಿ ಯೂಸ್ ಮಾಡ್ತೀನಿ. ಅದು ಯೂಸ್ ಮಾಡಿಲ್ಲ ಅಂದರೆ ಇದು ಕಾಮನ್ ಆಗಿ ಯೂಸ್ ಮಾಡೋದು. ಏನು ಅಷ್ಟು ಡಾರ್ಕ್ ಸರ್ಕಲ್ಸ್, ಸ್ವಲ್ಪ ಪಿಂಪಲ್ಸ್ ಎಲ್ಲ ಇದೆ, ಬಟ್ ಡಾರ್ಕ್ ಸರ್ಕಲ್ಸ್ ಏನಿಲ್ಲ, ಕಾಣಿಸ್ತು. ಸೊ ಅಷ್ಟೇನು ತುಂಬ ಫೌಂಡೇಶನ್ನು ಅಥವಾ ಕನ್ಸೀಲರ್ ಏನು ಬೇಕಾಗಲ್ಲ. ಕನ್ಸೀಲರ್ ಇಟ್ಕೊಂಡಿದ್ದೀನಿ, ಅದರಲ್ಲಿ ಮೆಬಿಲಿನ್ದು ನಾನು ಅದು ನಂಗೆ ತುಂಬ ಇಷ್ಟ ಆಯಿತು. ಖಾಲಿಯಾಗಿದ್ದನ್ನ ಮತ್ತೆ ತೊಗೊಂಡಿದ್ದೀನಿ. ಇನ್ನೊಂದು ಥರ ಬಂದಿತ್ತು ಮುಂಚೆ, ಅದು ತುಂಬ ತೋರಿಸ್ದೆ. ಒಂದು ನಿಮಿಷ ತೋರಿಸ್ಬಿಟ್ಟು ಹೇಳ್ತೀನಿ. ಇದು ಮೆಬಿಲಿನ್ ಆ್ಯಂಡ್ ದೆನ್ ಇದು ಫಸ್ಟ್ ಯೂಸ್ ಮಾಡ್ತೀನಿ. ಇದು ಆಮೇಲೆ ತೊಗೊಂಡೆ, ಬಟ್ ಇದು ಚೆನ್ನಾಗಿಲ್ಲ. ಇನ್ನು ನನ್ನ ಶೇಡ್ ತೊಗೊಂಡಿದ್ರು ಸಿಕ್ಕಾಪಡೆ ಬೂದಿ ಕಾಣಿಸುತ್ತೆ ಫೇಸು. ಸೊ ಇದೇ ಕಂಫರ್ಟಬಲ್. ಇದಿದ್ರೆ ಡಾರ್ಕ್ ಸರ್ಕಲ್ಸ್ ಅನ್ನೋದಕ್ಕಿಂತ ನಾನು ಅದರಲ್ಲೇ ಮೇಕಪ್ ಮುಗಿಸ್ಬಿಡ್ತೀನಿ, ಅಷ್ಟು ಚೆನ್ನಾಗಿದೆ ಅದು. ಐಲೈನರ್ ಒಂಚೂರು ಬೋಲ್ಡಾಗಿ ಹಾಕೋತೀನಿ ಇವತ್ತು, ಫೆಸ್ಟಿವ್ ಇರೋದ್ರಿಂದ ಒಂದು ಚೂರು ಡಾರ್ಕ್.
ಎರಡು ಸೇಮ್ ಎಕ್ಸಾಕ್ಟ್ ಬಂದಿಲ್ಲ, ಬಟ್ ಇಟ್ಸ್ ಓಕೆ. ನೆಕ್ಸ್ಟ್ ಇಸ್ ಲಿಪ್ಸ್ಟಿಕ್ ಆ್ಯಂಡ್ ಸ್ಟಿಕ್ಕರು. ಇವತ್ತು ನಾನು ಸ್ಯಾರಿ ಶಸ್ತಂದ ಪಿಂಕ್ ಬರುತ್ತೆ, ಗ್ರೀನ್ ಶರ್ಟ್ ಹಾಕೋತಿದ್ದಾನೆ. ಸೊ ನಾನು ಗ್ರೀನ್ ಸ್ಯಾರಿನೇ ಹಾಕೋತಿದ್ದೀನಿ. ಗ್ರೀನ್ ಸ್ಯಾರಿಗೆ ಗ್ರೀನ್ ಬೊಟ್ಟು ಚೆನ್ನಾಗಿರುತ್ತೆ ಅನ್ಸುತ್ತೆ. ಲಾಸ್ಟ್ ಸ್ಟೆಪ್ ಇಸ್ ಲಿಪ್ಸ್ಟಿಕ್ಕು ಶಸ್ತನ ಇಟ್ಕೊಂಡು ಹಾಕೊಳ್ಳೋದಕ್ಕೆ ಭಯ ಆಗುತ್ತೆ, ಎಸ್ಪೆಷಲಿ ತುಂಬ ಡಾರ್ಕ್ ಲಿಪ್ಸ್ಟಿಕ್ ಯೂಸ್ ಮಾಡಿದ್ರೆ. ಇನ್ನೊಂದು ಕರೆಂಟ್ ಫೇವ್ರೇಟ್ ಫೇಸಸ್ ಕನ್ನಡ ಒಂದು ಸಕ್ಕತ್ತಾಗಿದೆ ಲಿಪ್ಸ್ಟಿಕ್ಕು. ಹೋಪ್ ಯು ಕ್ಯಾನ್ ಸಿ. ಇದು ಶೇಡ್ ಬಂದು ಈವ್ನಿಂಗ್ ಸ್ಟಾರ್ 40 ಈವ್ನಿಂಗ್ ಸ್ಟಾರ್ ಅಂತ ಇದೆ, ಅದು ಶೇಡಿದು ತುಂಬ ಚೆನ್ನಾಗಿದೆ. ಜಾಸ್ತಿ ಹೊತ್ತಿರುತ್ತೆ, ಇವಾಗ ನೀವು ಕ್ಲೀನ್ ಮಾಡೋವ್ರಿಗೂ ಹೋಗೋದಿಲ್ಲ. ಆಯಿತು, ಇಯರಿಂಗ್ಸ್ ಹಾಕೊತಾ ಇದ್ದೀನಿ. ಇದೇನು ಗೋಲ್ಡ್ ಅಲ್ಲ, ದಿಸ್ ಐ ಗಾಟ್ ಇಟ್ ಫ್ರಮ್ ಕುಶನ್ಸ್. ಆನೆ ಪ್ರಿಂಟ್ ಇದೆ, ಇನ್ನು ಆನೆದು ಒಳ್ಳೆ ಡಿಸೈನು. ಇದನ್ನೇ ಹಾಕೊಂಡು ಇಯರಿಂಗ್ ಇದೆ ಅಲ್ಲ, ಎಲ್ಲ ಟೈಮ್ ಆಗೋಯ್ತು. ಇನ್ನು ಆ್ಯಪಲ್ ಕೊಡಬೇಕು, ಆ್ಯಕ್ಚುಲಿ ಲೇಟ್ ಆಗೋಯ್ತು. ಒಂದು ಬಿಫೋರ್ 6 o'clock ಕೊಡ್ತೀನಿ. ಇವತ್ತದು ಇದು ಅಂದ್ಕೊಂಡು ನಾವು ಊಟ ಮಾಡಿದ್ದೆ ಲೇಟ್ ಆಗಿತ್ತು, ಹಂಗಾಗಿ ಹೊಡಿದು ಲೇಟಾಗಿ ಕೊಟ್ಟಿದ್ದಾಯ್ತು. ಕಾಣ್ತಿದೆ, ಇದು 600 rupees ಏನೋ ಆಗಿತ್ತು. ಆಲ್ಮೋಸ್ಟ್ ನನಗೆ ಈ ಥರ ದೊಡ್ಡ ದೊಡ್ಡ ಸ್ಟಡ್ಸ್ ಇಷ್ಟ, ಅಂದರೆ ಎತ್ನಿಕ್ ವೇರ್ ಎಲ್ಲ ಹಾಕೊಂಡಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಹೇರ್ ಸ್ವಲ್ಪ ಸ್ಟ್ರೈಟ್ ಮಾಡಿದ್ದೀನಿ, ಇನ್ನೊಂಚು ಸ್ಟ್ರೈಟ್ ಮಾಡಿಕೊಂಡು ಸ್ಯಾರಿ ಹಾಕ್ಕೊಂಡ್ರೆ ಡನ್. ಇದೊಂದು ಈ ಸ್ಯಾರಿ ಹಾಕೋತಾ ಇದ್ದೀನಿ. ಇದು ಭರತ್ ಅವರ ಕಸಿನ್ ಸಿಸ್ಟರು ನನ್ನ ಬೇಬಿ ಶಾಪ್ ಗಿಫ್ಟ್ ಮಾಡಿದ್ದು. ರಾಧ್ಯ ಅನ್ನೋ ಶಾಪ್ ಇದೆಯಲ್ಲ, ರಾಧ್ವಿ 2 ಅಂತಾರದು, ಅಲ್ಲಿ ತಗೊಂಡು ಬಂದಿದ್ದೆ. ನಾನು ಈ ಅಂಗಡಿಲಿ ತಗೋಬೇಕು ಅಂತಿದ್ದೆ ಸ್ಯಾರಿ, ನೋಡಿದ್ರೆ ನಂದು ಫಂಕ್ಷನ್ಗೆ ದೊಡ್ಡಮ್ಮ ಅಂದರೆ ಭರತ್ ಕಸಿನ್ ಸಿಸ್ಟರ್ ಇದೆಲ್ಲ ಅವ್ರ ಅಮ್ಮ ಮತ್ತೆ ಅಕ್ಕ ಇಬ್ಬರು ನನ್ನ ಸ್ಯಾರಿ ತಗೊಂಡ್ಬಂದಿದ್ರು. ಇಷ್ಟ ಆಯ್ತು. ಇವಾಗ ಯಾವತ್ತೂ ಹಾಕೊಂಡಿಲ್ಲ, ನಾನು ಫಸ್ಟ್ ಟೈಮ್ ಹಾಕೊತಿದ್ದೀನಿ. ಇದಕ್ಕೆ ನಾನು ಮತ್ತೆ ಬ್ಲೌಸ್ ಪೇರ್ ಮಾಡ್ತಿದ್ದೀನಿ. ನಾನು ಗ್ರೀನ್ ಬ್ಲೌಸ್ ಇಲ್ಲ, ಜೊತೆಗೆ ಹೆಚ್ಚು ಸ್ಯಾರಿ ತಗೋದು ಬ್ಲೌಸ್ ಹೊಲ್ಸೋದಕ್ಕಾಗಲ್ಲ. ನಾನು ಯಾವ್ದು ಸ್ಯಾರಿ ತಗೊಂಡ್ರೆ ನಮ್ಮ ಭರತ್ಗೆ ಭಯ ಆಗ್ತಾ ಇರುತ್ತೆ, ಬ್ಲೌಸ್ ಎಲ್ಲಿ ಸ್ಟಿಚ್ ಮಾಡೋದಕ್ಕೆ ಕೊಡ್ತೀನಿ ಅಂತ. ಯಾಕೆಂದ್ರೆ ಗೊತ್ತಲ್ಲ, ಸ್ಯಾರಿಗಿನ್ನ ಬ್ಲೌಸ್ ಕಾಸ್ಟ್ಲಿ. ಇದು ನಮ್ಮ ಅತ್ತೆಗೆ ನಮ್ಮ ಮದ್ವೆಲಿ ಸ್ಟಿಚ್ ಮಾಡಿಸಿದ್ದು, ಗ್ರೀನ್ ಕಲರ್ ಇದೆ. ಗ್ರ್ಯಾಂಡ್ ಬೇಕಾಗಿರ್ಲಿಲ್ಲ, ಬಟ್ ನನಗೆ ಬ್ಲೌಸ್ ಯಾವುದೂ ಇಲ್ಲ, ಸಿಂಪಲ್ ಆಗಿರೋ ಗ್ರೀನ್ ಬ್ಲೌಸ್ ಯಾವುದೂ ಇಲ್ಲ. ಇದೆಲ್ಲ ಜಬೂಸಿ ವರ್ಕ್ ಮಾಡಿಸಿದ್ದು. ಸ್ವಲ್ಪ ಹೊತ್ತಲ್ವಾ, ಸ್ವಲ್ಪ ಹೊತ್ತು ಮ್ಯಾನೇಜ್ ಮಾಡೋಣ ಅಂತ ಹಾಕೊತ ಇದ್ದೀನಿ. ಈ ಥರ ಬ್ಲೌಸ್ ನನ್ನ ಇಷ್ಟೆಲ್ಲ ಡಿಸೈನ್ ಇಷ್ಟ ಆಗಲ್ಲ, ಬಟ್ ವೆಡ್ಡಿಂಗ್ ಇದೆ ಅಂತೇಳಿ ನಾನೇ ಫೋರ್ಸ್ ಮಾಡಿ ವರ್ಕ್ ಮಾಡಿಸಿದ್ದು. ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಇದೆಲ್ಲ ವರ್ಕ್ ಮಾಡಿಸಿದ್ದು ಬಂದು ಹೊಸಾರ ಡಿಸೈನರ್ ಸ್ಟುಡಿಯೋ ನಾಗರಬಾವಿಲಿದೆ. ನಮ್ಮ ಅಕ್ಕನ ಫ್ರೆಂಡ್ ಅವ್ರ ಡಿಸೈನರ್ ಇದ್ರು. ಚೆನ್ನಾಗಿ ನೀವು ಬೇಕಂದ್ರೆ ನಾನು ಅವ್ರದ್ದು ಅಡ್ರೆಸ್ ಲಿಂಕ್ ಕಳಿಸ್ತೀನಿ ಅಷ್ಟೇ. ಮುಗಿದು ಬಿಕಾಸ್ ಸ್ಯಾರಿ ಹಾಕ್ಕೊಂಡು ಶಸ್ತನ್ ರೆಡಿ ಮಾಡಬೇಕು. ತುಂಬ ಸಾಫ್ಟ್ ಆಗಿದೆ. ಹೀಗೆ ತಿಂದು ನಾನ್ ಸ್ಟಿಕ್ ಓಕೆ
ಇದು ನಮ್ಮನೆಯ ವರಮಹಾಲಕ್ಷ್ಮಿ ಸೆಲೆಬ್ರೇಷನ್ ಆಗಿತ್ತು. ಹೋಪ್ ಯು ಆಲ್ ಹ್ಯಾಡ್ ಅ ಗ್ರೇಟ್ ಸೆಲೆಬ್ರೇಷನ್ ಅಟ್ ಯುವರ್ ಹೋಮ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ವಿಡಿಯೋ ಆಫ್ ಮಾಡೋಣ ನಾವು